ಪ್ರಿಯ ಕೇಳುಗರೆ, ಈಗ ಕೇಳಿ ಡಾಕ್ಟರ್ ಮಲ್ಲಮ್ಮ ಬಿರಾದಾರ್ ಅವರೊಂದಿಗಿನ ಸಂದರ್ಶನ. ವಿಷಯ ಸೌಂದರ್ಯ ಪ್ರಸಾಧನೆಗಳು. ಸಂದರ್ಶಕರು ಸವಿತಾ ದೇಶ್ಮುಖ್. ಆ ನಿನ್ನ ಕಂಗಳು ಪೂರ್ಣಿಮಾ ಚಂದ್ರನಂತೆ, ಮುಖವು ಚಲುವಿನ ಚಿತ್ತಾರ, ನಿನ್ನ ಕೇಶ ರಾಶಿಯು ಹುಣ್ಣಿಮೆಯ ರಾತ್ರಿಯಂತೆ. ಪ್ರಿಯ ಕೇಳುಗರೆ, ನಾನೇನು ಕವನ ಓದ್ತಾ ಇದ್ದೀನಿ ಅಂತ ಇದ್ದೀರಾ? ಇಲ್ಲ, ಈ ರೀತಿಯ ವರ್ಣನೆಯು ಪ್ರತಿಯೊಂದು ಹೆಣ್ಣು ಮಗಳು ಕೇಳಬೇಕು ಅನ್ನುವ ಆಸೆ ಇರುವುದು ಸಹಜವೇ ಅಲ್ವೇ? ಏಕೆಂದರೆ ಹೆಣ್ಣು ಮಗಳಿಗೆ ಈ ಸೌಂದರ್ಯ ಅನ್ನುವುದು ಬಹಳ ಪ್ರಿಯವಾದ ವಿಷಯ. ಹೀಗಾಗಿ ಬನ್ನಿ, ಇವತ್ತು ನಾವು ಹೆಣ್ಣು ಮಕ್ಕಳು ತಮ್ಮ ಸೌಂದರ್ಯವನ್ನು ಹೇಗೆ ಕಾಪಾಡಿಕೊಂಡು ಹೋಗಬೇಕು, ಹೇಗೆ ಅದನ್ನು ವೃದ್ಧಿಸಬೇಕು ಅನ್ನುವುದನ್ನು ಮಾತನಾಡೋಣ. ಈ ಸೌಂದರ್ಯ ಪ್ರಸಾಧನೆಗಳನ್ನು ನಾವು ಅದೆಷ್ಟೇ ಬೆಲೆ ಬಾಳುವುದೇ ಇರಲಿ, ನಾವು ಅದನ್ನು ತೆಗೆದುಕೊಂಡೇ ಕೊಳ್ತೀವಲ್ಲ. ಹಾಗಾಗಿ ಬನ್ನಿ, ಇದನ್ನು ನಾವು ಮನೆಯಲ್ಲಿಯೇ ಹೇಗೆ ಇವುಗಳನ್ನು ತಯಾರಿಸಬಹುದು ಮತ್ತು ನಾವು ಇದನ್ನು ಹೇಗೆ ನಾವು ಉಪಯೋಗಿಸಬಹುದು ಅಂತ ಕೇಳೋದಕ್ಕಾಗಿ ನಮ್ಮ ಸ್ಟುಡಿಯೋಗೆ ಡಾಕ್ಟರು ಆಗಮಿಸಿದ್ದಾರೆ. ಡಾಕ್ಟರ್ ಮಲ್ಲಮ್ಮ ಇವರು BLD ಸಂಸ್ಥೆಯ ಆಯುರ್ವೇದ್ ಕಾಲೇಜದ ಪ್ರಾಧ್ಯಾಪಕಿಯಾಗಿದ್ದಾರೆ. ಬನ್ನಿ, ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಮಲ್ಲಮ್ಮ ಅವರೇ. ನಮಸ್ಕಾರ ಡಾಕ್ಟರೇ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಮೇಡಮ್. ಬನ್ನಿ, ಮುಖ್ಯವಾಗಿ ಮೊಟ್ಟ ಮೊದಲಿಗೆ ನಾನು ನಿಮಗೆ ಕೇಳುವ ಪ್ರಶ್ನೆ ಅಂದ್ರೆ, ನಮ್ಮ ಹೆಣ್ಣು ಮಕ್ಕಳಿಗೆ ಈ ಸೌಂದರ್ಯ ಅನ್ನುವುದು ಬಹಳ ಪ್ರಿಯವಾದ ವಿಷಯ. ಆದರೆ ನಾವು ಈ ಮಾರ್ಕೆಟ್ನಲ್ಲಿ ಬರುವ ಈ ಸೌಂದರ್ಯ ಪ್ರಸಾಧನಗಳನ್ನು ನಾವು ಏನನ್ನೂ ಅದರ ಬಗ್ಗೆ ವಿಚಾರ ಮಾಡ್ದೇನೆ ತೆಗೆದುಕೊಳ್ತಾ ಇರ್ತೀವಿ. ಹೀಗೆ ನಾವು ಮೇಲಿಂದ ಮೇಲೆ ಈ ಸೌಂದರ್ಯ ಪ್ರಸಾಧನೆಗಳನ್ನು ಉಪಯೋಗ ಮಾಡುವುದು ಎಷ್ಟು ಸೂಕ್ತ ಅನ್ನುವುದನ್ನು ನೀವು ನಮಗೆ ಹೇಳಬೇಕು. ಖಂಡಿತ ಬಹಳ ಜನಪ್ರಿಯವಾಗಿರ್ತಕ್ಕಂತಹ ವಿಷಯ ಇದು. ಈ ಸೌಂದರ್ಯ ಪ್ರಸಾಧನ ಎಂದಾಗ ನಮಗೆ ಮುಖ್ಯವಾಗಿ ತ್ವಚೆಗೆ ಸಂಬಂಧಪಟ್ಟಿರುವಂತಹ ವಿಷಯ ಇದು. ನಮ್ಮ ಆಯುರ್ವೇದದಲ್ಲಿ ತ್ವಚೆಗೆ ಬಹುಮುಖ್ಯವಾದಂತಹ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ತ್ವಚೆ ಅನ್ನುವಂಥದ್ದು ಬಹಳ ದೊಡ್ಡವಾದಂತಹ ಆರ್ಗನ್ ಅಂತಾರೆ, ಅವಯವ ಅಂತಾನೆ ನಾವು ಹೇಳ್ತೀವಿ. ಯಾಕೆಂದ್ರೆ ತ್ವಚೆ ಯಾವಾಗಲೂ ಬಾಹ್ಯ ಸಂಪರ್ಕದಲ್ಲಿ, ಜಗತ್ತಿನ ಸಂಪರ್ಕದಲ್ಲಿ ಇರ್ತದೆ. ಅದಕ್ಕಾಗಿ ನಾವು ಇದನ್ನ ರಕ್ಷಣೆ ಮಾಡಿಕೊಂಡ್ರೆ ಆಂತರಿಕವಾಗಿ ಬಹಳ ವಿಕಾರಗಳನ್ನ, ಅಂದ್ರೆ ಕಾಯಿಲೆಗಳನ್ನ ನಾವು ತಡೆಗಟ್ಟಬಹುದು. ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಮುಖ್ಯವಾಗಿ ಯುವಕರು, ಯುವತಿಯರು ಅವರಷ್ಟೇ ಅಲ್ಲ, ನಮ್ಮ ಮಹಿಳೆಯರು ಕೂಡ ಬಹಳ ಸುಂದರವಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ಬಹಳಷ್ಟು ಆಹಾರಕ್ಕೆ ನಾವು ಅಷ್ಟೊಂದು ದುಡ್ಡು ಹಾಕೋದಿಲ್ಲ. ಸೌಂದರ್ಯ ಪ್ರಸಾಧನಗಳಿಗೆ ಏಚು ಪೇಚಿಲ್ಲದೆ ಬಹಳಷ್ಟು ದುಡ್ಡನ್ನು ಹಾಕ್ತಿವಿ, ಬಹಳಷ್ಟು ಸಮಯವನ್ನ ನಾವು ಬ್ಯೂಟಿ ಪಾರ್ಲರ್ ಅಲ್ಲೇ ಕಳೀತೀವಿ. ಆದರೆ ನಮ್ಮ ಆಯುರ್ವೇದದಲ್ಲಿ ಎಲ್ಲ ಬ್ಯೂಟಿ ಪ್ರಾಡಕ್ಟ್ಸ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ನಾವು ಡೇ ಕೇರ್ ಪ್ರಾಡಕ್ಟ್ಸ್ ಅಂತ ನಾವೇನ್ ಹೇಳ್ತೀವಿ, ಅವುಗಳೆಲ್ಲವೂ ವಿಷಕ್ಕೆ ಸಮಾನ ಅಂತ ವ್ಯಾಖ್ಯಾನಿಸಿದ್ದಾರೆ. ಯಾಕಂದ್ರೆ ಈಗ ಪ್ರತಿಯೊಂದು ಅಡಿಯಿಂದ ಮುಡಿಯವರೆಗೆ ನಾವು ಲೇಪನಗಳನ್ನು ಹಾಕ್ತೇವೆ, ಪ್ಯಾಕ್ಗಳನ್ನು ಹಾಕ್ತೇವೆ. ನಮ್ಮ ದೈವದತ್ತವಾಗಿ ದೇವರು ನಮಗೆ ಕೊಟ್ಟಿರುವಂತಹ ತ್ವಚೆಯ ವರ್ಣವನ್ನ ಮರೆಮಾಚಲು ನಾವು ಆರ್ಟಿಫಿಷಿಯಲ್ ಆಗಿ, ಕೃತಕವಾಗಿ ಬಣ್ಣಗಳನ್ನು ಹಾಕ್ತೇವೆ. ಸ್ವಲ್ಪ ಸಮಯದ ಮೇಲೆ ಅದು ಉತ್ತಮ, ತಾತ್ಕಾಲಿಕವಾಗಿ ಅದು ನಮ್ಮ ಸೌಂದರ್ಯವನ್ನ ಹೆಚ್ಚಿಸಬಹುದು, ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಬಹುದು, ಮತ್ತೆ ನಮ್ಮ ಚರ್ಮದ ಮೇಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಮರೆಮಾಚಬಹುದು, ಕಪ್ಪು ಕಲೆಗಳನ್ನ ಅದು ತಪ್ಪಿಸಬಹುದು, ತ್ವಚೆಯ ಬಣ್ಣವನ್ನ ಈವಣ್ಣಾಗಿ ಅಂದ್ರೆ ಸಮನಾಗಿ ಕಾಣಲು ಸಹಾಯ ಮಾಡಬಹುದು, ನಮ್ಮ ನೋಟ ಆಕರ್ಷಕವಾಗಿರಬಹುದು. ಆದ್ರೆ ಅದರ ಜೊತೆಗೇನೆ ಬಹಳಷ್ಟು ಅಪಾಯಗಳನ್ನ ತಂದುಬಿಡ್ತದೆ. UV ರೇಸ್ ಅಂತ ಏನ್ ಹೇಳ್ತೀವಿ, ಸೂರ್ಯಕಿರಣಗಳಿಂದ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಅದರೊಂದಿಗೆ ಅಕಾಲಿಕ ಸನ್ಬರ್ನ್ ಅನ್ಬಹುದು, ಇನ್ನೊಂದು ಅರ್ಲಿ ಏಜಿಂಗ್ ಅಂತ ನಾವೇನ್ ಹೇಳ್ತೀವಿ, ಅಕಾಲಿಕ ವಯಸ್ಸಾಗುವಿಕೆ ಅಂತ ನಾವೇನ್ ಹೇಳ್ತೀವಿ, ಅದರಿಂದನೂ ಕೂಡ ರಕ್ಷಣೆ ಮಾಡುತ್ತೆ. ಮೇಡಮ್ ಅವರೇ, ನೀವು ಹೇಳಿದ್ರಿ ಇದು ವಿಕಾರ, ತ್ವಚೆಯ ವಿಕಾರ ಅಂದ್ರೆ ಇದು ಒಳಗಿನ ರೋಗಕ್ಕೆ ಅದು ದಾರಿ ಮಾಡಿಕೊಡ್ತದೆ ಅಂತ ಹೇಳಿದ್ರಿ. ಹೀಗೆ ಈ ಹೊರಗಿನ ಪ್ರಸಾಧನೆಗಳನ್ನು, ಸೌಂದರ್ಯ ಪ್ರಸಾಧನೆಗಳನ್ನು ನಾವು ಉಪಯೋಗ ಮಾಡೋದ್ರಿಂದ ನಮಗೆ ಯಾವ್ಯಾವ ಕಾಯಿಲೆಗಳು ಬರಬಹುದು, ಮುಖ್ಯವಾಗಿ ಇದನ್ನ ನೀವು ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಟ್ರೆ ತುಂಬಾ ಒಳ್ಳೆಯದು. ಬಹಳ ಮುಖ್ಯವಾದಂತಹ ಪ್ರಶ್ನೆಯನ್ನು ಕೇಳಿದ್ರಿ ತಾವು. ಅಕಾಲಿಕವಾಗಿ ಪೋಷಣೆ ಮತ್ತು ತೇವಾಂಶವನ್ನ ಮೇಂಟೈನ್ ಮಾಡುತ್ತೆ. ಆದ್ರೆ ನಾವು ಯಾವಾಗ ಅದನ್ನು ಬಹಳ ಕಾಲದವರೆಗೆ ಬಳಸ್ತೇವೆಯೋ ಆವಾಗ ಖಂಡಿತ ಅದು ಗಂಭೀರ ಕಾಯಿಲೆಗೆ, ಕೆಲವೊಮ್ಮೆ ಆ ದೀರ್ಘಾವಧಿಯವರೆಗೆ ಆ ರಾಸಾಯನಿಕಗಳನ್ನು ಬಳಸೋದ್ರಿಂದ ಕ್ಯಾನ್ಸರ್ ಕೂಡ ಆಗಬಹುದು, ಸ್ಕಿನ್ ಕ್ಯಾನ್ಸರ್.
ಕಾರಣವಾಗ್ತದೆ ಅಂತ ಹೇಳ್ಬೋದು. ನಮಗೆ ದೀರ್ಘಕಾಲದವರೆಗೆ ಬಳಸೋದ್ರಿಂದ ನಮ್ಮ ಮುಖದ ಮೇಲೆ ನಮ್ಮ ನ್ಯಾಚುರಲ್ ಆಗಿರ್ತಕ್ಕಂತಹ ಹುಟ್ಟಿನಿಂದ ಬಂದಿರುವಂತಹ ಕಾಂತಿ ಏನಿರುತ್ತೆ, ತ್ವಚೆಯ ವರ್ಣ ಏನಿರುತ್ತೆ, ಅದು ನಮಗೆ ಪರ್ಮನೆಂಟ್ ಆಗಿ ನಾಶ ಆಗ್ಬೋದು ಮತ್ತು ಕಪ್ಪು ಕಲೆಗಳಾಗ್ಬೋದು, ಆಮೇಲೆ ನೆರಿಗೆಗಳು ಬರ್ಬೋದು, ಅರ್ಲಿ ಏಜಿಂಗ್ ಸ್ಟಾರ್ಟ್ ಆಗ್ಬೋದು ಮತ್ತು ಮೊಡವೆಗಳಿದ್ದರೆ ಆ ಮೊಡವೆಗಳು ಮತ್ತಷ್ಟು ಉಲ್ಬಣಗೊಳ್ಬಹುದು. ಯಾಕಂದ್ರೆ ನಾವು ಕೊಮೆಡೋಜೆನಿಕ್ ಕ್ರೀಮ್ ಅಂತ ನಾವೇನು ಹೇಳ್ತೀವಿ, ಆಯಿಲ್ ರಿಚ್ ಇರುವಂತಹ ಕ್ರೀಮ್ಗಳನ್ನ, ಜಿಡ್ಡಿನಾಂಶ ಜಾಸ್ತಿ ಇರುವಂತಹ ಕ್ರೀಮ್ಗಳನ್ನ ಬಳಸಿದಾಗ ಚರ್ಮದ ರಂಧ್ರಗಳು ಮುಚ್ಚಿ ಹೋಗಿ ಮೊಡವೆಗಳ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಂತರದಲ್ಲಿ ಚರ್ಮ ಒಣಗುವುದು, ಬಿರುಕು ಬಿಡುವುದು, ಈ ತರದ ಬೇರೆ ಬೇರೆ ಕೆಲವೊಮ್ಮೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಆ ತರದ ಗಂಭೀರ ಕಾಯಿಲೆಗಳು ಉಂಟಾಗಬಹುದು. ಮತ್ತೆ ಕೂದಲಿಗೆ ಬಳಸ್ತಕ್ಕಂತಹ ವಿಷಯಗಳು, ವಸ್ತುಗಳು, ಪ್ರಸಾಧನಗಳು ಅಂದ್ರೆ ಶಾಂಪೂ ಇರಬಹುದು, ಕಂಡೀಷನರ್ ಇರಬಹುದು, ಹೇರ್ ಡೈಗಳಿರಬಹುದು, ಅತಿಯಾಗಿ ಬಳಕೆ ಮಾಡುವುದರಿಂದ ಕೂದಲು ಒಣಗಬಹುದು, ಉದುರಬಹುದು. ಹಾಗೆ ಕೂದಲಿನ ಬುಡವನ್ನ ದುರ್ಬಲಗೊಳಿಸಬಹುದು, ಕೂದಲು ಸ್ಪ್ಲಿಟ್ ಆಗಬಹುದು, ಡಲ್ ಆಗಬಹುದು, ನೈಸರ್ಗಿಕ ಹೊಳಪನ್ನ ಕಳೆದುಕೊಂಡು ಕೂದಲಿಗೆ ಹಾನಿ ಉಂಟಾಗಬಹುದು, ತಲೆಯಲ್ಲಿ ಡ್ಯಾಂಡ್ರಪ್ ಆಗಬಹುದು, ಅಲರ್ಜಿ ಆಗಬಹುದು. ಅದೇ ರೀತಿ ಕಣ್ಣಿಗೆ ಸಂಬಂಧಪಟ್ಟಂತಹ ಮಾಸ್ಕರ, ಐ ಲೈನರ್, ಈ ತರ ಬೇರೆ ಬೇರೆ ಕಣ್ಣಿಗೆ ಸಂಬಂಧಪಟ್ಟಂತ ಪ್ರಸಾಧನಗಳನ್ನ ಬಳಸೋದ್ರಿಂದ ಕಣ್ಣಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಕಾಯಿಲೆಗಳು ಅಂದ್ರೆ ಕಂಜಂಕ್ಟಿವೈಟಿಸ್ ಇರಬಹುದು, ಏನೇ ಐ ರಿಲೇಟೆಡ್ ಇನ್ಫೆಕ್ಷನ್ ಇರಬಹುದು, ಆ ತರ ಆಗಬಹುದು. ಅದೇ ರೀತಿ ನಾವು ಲಿಪ್ಸ್ಟಿಕ್ ಅಂತ ಬಳಸ್ತೀವಿ. ಲಿಪ್ಸ್ಟಿಕ್ ಅಲ್ಲೂ ಕೂಡ ಬೇರೆ ಬೇರೆ ವಿಷಕಾರಿ ರಾಸಾಯನಿಕಗಳು, ಕೆಮಿಕಲ್ಗಳು ಇರ್ತವೆ. ಈ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಲಿಪ್ಸ್ಟಿಕ್ ಅನ್ನ ಬಳಸಿದರೆ ಹುಟ್ಟುವ ಮಗುವಿಗೂ ಕೂಡ ಅದರ ಪರಿಣಾಮ ಆಗಬಹುದು. ಅದೇ ರೀತಿ ಇವತ್ತು ನಾವು ನೋಡ್ತಾ ಇರ್ತೀವಿ, ಬಹಳಷ್ಟು ಮಕ್ಕಳನ್ನ, ಕಿಂಡರ್ ಗಾರ್ಡನ್ ಮಕ್ಕಳು ಕೂಡ ಯಾವಾಗಲೂ ಈಗಿನ ಮಕ್ಕಳು, ಸ್ಪೆಷಲ್ ಆಗಿ ಈಗಿನ ಜನರೇಷನ್ ಪೇರೆಂಟ್ಸ್ ಅನ್ನ ಅನುಕರಣೆ ಮಾಡ್ತಾರೆ. ತಂದೆ ತಾಯಂದ್ರು ಏನ್ ಮಾಡ್ತಾರೋ ಅದನ್ನ ಅನುಕರಣೆ, ಮಿಮಿಕ್ ಮಾಡುವಂಥದ್ದು. ಅವ್ರು ಏನ್ ಹಚ್ಕೋತಾರೋ ತಾವು ಅದನ್ನ ಹಚ್ಕೋಬೇಕು. ಅದಕ್ಕಾಗಿ ನಾವು ನಮ್ಮ ಏಜ್ ಗ್ರೂಪ್ನವರು ಬಹಳ ಕಡಿಮೆ, ಯಾವಾಗ್ಲಾದರೊಮ್ಮೆ ನಾವು ತಾತ್ಕಾಲಿಕವಾಗಿ ಬಳಸುವಂತ ಪರಿಸ್ಥಿತಿ ಇತ್ತು. ಆದ್ರೆ ಈಗಿನ ಜನರೇಷನ್ ಅಲ್ಲಿ, ಈಗಿನ ಯುವತಿಯರಲ್ಲಿ, ಈಗಿನ ಮಕ್ಕಳಲ್ಲಿ ದಿನಾಲೂ ಅವ್ರಿಗೆ ಫ್ರೀಕ್ವೆಂಟ್ ಆಗಿ ಅದಕ್ಕೆ ಎಕ್ಸ್ಪೋಜರ್ ಆಗ್ತಾ ಇರೋದ್ರಿಂದ ಖಂಡಿತ ಅವರಿಗೆ ನಾಳೆ ಅವರಿಗೆ ಪ್ಯೂಬರ್ಟಿ, ಅರ್ಲಿ ಏಜಿಂಗ್ ಪ್ಯೂಬರ್ಟಿ ಬರಬಹುದು, ಬೇರೆ 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 ಸಮಸ್ಯೆಗಳು, ರೀಪ್ರೊಡಕ್ಟಿವ್ ಇಶ್ಯೂಸ್ ಬರಬಹುದು, ಅಥವಾ ಪರ್ಮನೆಂಟ್ ಆಗಿ ಸ್ಕಿನ್ ಮೇಲೆ ಸ್ಕಾರ್ಗಳಾಗಬಹುದು, ಬೇರೆ ಬೇರೆ ಆಗಿರ್ತಕ್ಕಂತಹ ಗಂಭೀರ ಕಾಯಿಲೆಗಳನ್ನ ನಾವು ಇವತ್ತಿನ ದಿನ ಕಾಣ್ತಾ ಇದ್ದೀವಿ. ಆಯ್ತು ಮೇಡಮ್ ಅವರೇ, ಈಗ ನೀವು ಹೇಳಿದ್ರಿ ಇದರಿಂದ ಇಷ್ಟೊಂದು ದುಷ್ಪರಿಣಾಮಗಳಿವೆ ಅಂತ. ಆದ್ರೂ ಕೂಡ ನಾವು ಹೆಣ್ಮಕ್ಳು ಬಿಡಕ್ಕೆ ಆಗೋದಿಲ್ಲ. ನಾವು ಯಾವಾಗಾದ್ರೂ ಒಂದೊಂದ್ಸಲ ಆದ್ರೂ ಫಂಕ್ಷನ್ಗಾದ್ರೂ ಮದ್ವೆ ಇದ್ದಾಗ ಮಾಡ್ಕೊಳ್ಳೇಬೇಕಾಗುತ್ತೆ. ಆಗ ನಾವು ಅದನ್ನ ಖರೀದಿ ಮಾಡ್ಬೇಕಾದ್ರೆ ನಾವು ಅಲ್ಲಿ ಏನೇನನ್ನ ನೋಡ್ಬೇಕು, ಯಾವುದನ್ನು ಗಮನದಲ್ಲಿ ಇಟ್ಕೊಳ್ಬೇಕನ್ನೋದು ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡಿ. ಬಹಳ ಒಳ್ಳೆಯ ಪ್ರಶ್ನೆ ಮತ್ತು ಇದು ಅತಿ ಅವಶ್ಯಕವಾದಂತಹ ಪ್ರಶ್ನೆ. ಯಾಕೆಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಾವು ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಇದನ್ನ ಫ್ರೀಕ್ವೆಂಟ್ ಆಗಿ ಬಳಸ್ತೇ ಇದ್ರು, ಯಾವಾಗ್ಲಾದ್ರೂ ಒಮ್ಮೆ ಆದ್ರೂ ಬಳಸ್ಕೊಳ್ಳುವಂತ ಸಂದರ್ಭ ಬರ್ತದೆ. ಅದಕ್ಕಾಗಿ ನೀವು ಬಳಸೋದಕ್ಕಿಂತ ಮುಂಚೆ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡ್ರೆ, ಓದುವ ಹವ್ಯಾಸವನ್ನು ಇಟ್ಕೊಂಡ್ರೆ ಬಹಳ ಉತ್ತಮ. ಅದರ ಮೇಲೆ ಲೇಬಲಿಂಗ್ ಏನೇನಿರುತ್ತೆ, ಕಂಟೆಂಟ್ಸ್ ಏನೇನಿರುತ್ತೆ, ಎಕ್ಸ್ಪೈರಿ ಡೇಟ್ ಏನಾದ್ರೂ ಇದೆನಾ, ಆ ತರದ ಎಲ್ಲ ಒಂದು ವಿಚಾರಗಳನ್ನ ನೀವು ಅದನ್ನ ಖರೀದಿ ಮಾಡೋದಕ್ಕಿಂತ ಮುಂಚೆ ಮುಖ್ಯವಾಗಿ ನಾವು ನೋಡಬೇಕಾಗಿದ್ದು ಎಕ್ಸ್ಪೈರಿ ಡೇಟ್. ಅದು ಬಹಳ ಮುಖ್ಯ. ಎಕ್ಸ್ಪೈರಿ ಡೇಟ್, ಅದರೊಂದಿಗೆ ಕಂಟೆಂಟ್ಸ್ ಗಳ ಬಗ್ಗೆ ಓದು ಎಜುಕೇಟೆಡ್ ಇರೋರಿಗೆ ಅದು ವಿಷಯಗಳ ಗೊತ್ತಾಗ್ತದೆ. ಉದಾಹರಣೆಗಾಗಿ ನಾನು ಹೇಳ್ಬೇಕು ಅಂದ್ರೆ ಥ್ಯಾಲೇಟ್ಸ್ ಅಂತ ಯೂಸ್ ಮಾಡಿರ್ತಾರೆ. ಥ್ಯಾಲೇಟ್ಸ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತ ಕಂಟೆಂಟ್. ಇದು ಥ್ಯಾಲೇಟ್ಸ್ ಅಂತ, ಇದು ಹಾರ್ಮೋನ್ ಮೇಲೆ ಅಫೆಕ್ಟ್ ಆಗಿ ಹಾರ್ಮೋನ್ ಇಂಟರಪ್ಟಿವ್ ಡಿಸಾರ್ಡರ್ಸ್ಗೆ ಕಾರಣ ಆಗ್ತದೆ. ತೀವ್ರ ಅಲರ್ಜಿಯನ್ನು ಉಂಟು ಮಾಡ್ತದೆ. ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ತೀವ್ರ ಅಲರ್ಜಿಯನ್ನು ಉಂಟು ಮಾಡ್ತದೆ. ಇದನ್ನ ಏನಕ್ಕೆ ಬಳಸ್ತಾರೆ ಅಂತಂದ್ರೆ, ಫ್ರಾಗ್ರೆನ್ಸ್ ಅನ್ನ, ಸುಗಂಧವನ್ನ, ಅರೋಮ್ಯಾಟಿಕ್ ಅನ್ನ ಹೆಚ್ಚು ಮಾಡೋದಕ್ಕೆ ಈ ಒಂದು ಥ್ಯಾಲೇಟ್ಸ್ ಗಳನ್ನ ಬಳಸ್ತಾರೆ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದಂತಹ ತೀಕ್ಷ್ಣ ರಾಸಾಯನಿಕ ಅಂದ್ರೆ ಪ್ಯಾರಾಬೆನ್ ಅಂತ. ಇದು ತಯಾರು ಮಾಡಿರ್ತಕ್ಕಂತಹ ಪ್ರಸಾದನ ಬಹಳ ದಿನಗಳವರೆಗೆ, ದೀರ್ಘಕಾಲದವರೆಗೆ ಹಾಳಾಗದೇ ಇರುವಂತೆ, ಕೆಡದಂತೆ ತಡೆಯಲು ಬಳಸ್ತಕ್ಕಂಥ ಪ್ರಿಸರ್ವೇಟಿವ್ ಅಂತ ನಾವು ಹೇಳ್ಬೋದು. ಪ್ಯಾರಾಬೆನ್ ಅಂದ್ರೆ ಅದರಲ್ಲಿ ಮಿಥೈಲ್ ಪ್ಯಾರಾಬೆನ್ ಇರಬಹುದು, ಪ್ರೊಪೈಲ್ ಪ್ಯಾರಾಬೆನ್ ಇರಬಹುದು, ಬ್ಯೂಟೈಲ್ ಪ್ಯಾರಾಬೆನ್. ಈ ಪ್ಯಾರಾಬಿನ್ ಅನ್ನುವಂತಹ ಒಂದು ಎಂಡಿಗೆ ಶುರು ಆಗುವಂತಹ ಶಬ್ದಗಳನ್ನ ನೀವು ಅದರ ಲಿಸ್ಟ್ ಅಲ್ಲಿ ನೋಡಬಹುದು. ಅದರ ಜೊತೆಗೆ ಸಲ್ಫೇಟ್ಸ್ ಅಂತ ಹೇಳ್ತೀವಿ, SLS, SLES ಅಂದ್ರೆ ಸೋಡಿಯಂ ಲಾರಿಲ್ ಸಲ್ಫೇಟು, ಸೋಡಿಯಂ ಲಾರೆತ್ ಸಲ್ಫೇಟು. ಅಂದ್ರೆ ಈ ಶಾಂಪೂ, ಫೇಸ್ ವಾಶ್ ಮತ್ತು
ಬಾಡಿ ವಾಶ್ಗಳಲ್ಲಿ ಹೆಚ್ಚು ನೊರೆ ಬರಲು ಬಳಸ್ತಕ್ಕಂಥ ಡಿಟರ್ಜೆಂಟ್ಗಳು. ಅದರ ಜೊತೆಗೆ ಕೋಲ್ಟಾರ್ ಡೈಸ್ ಅಂತ ಹೇಳ್ತಾರೆ, ಬಣ್ಣಗಳಿಗಾಗಿ ಬಳಸ್ತಕ್ಕಂಥ ರಾಸಾಯನಿಕಗಳು. ಇವೆಲ್ಲ ಕ್ಯಾನ್ಸರ್ ಅನ್ನ ತಂದುಕೊಡುವಂತಹ ರಾಸಾಯನಿಕಗಳಾಗಿವೆ. ಇದರ ಜೊತೆಗೆ ಅವರು ಸಿಂಥೆಟಿಕ್ ಕಲರ್ಸ್ ಗಳನ್ನ ಬಳಸ್ತಾರೆ, ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಕೋಡ್ಗಳನ್ನು ಬಳಸಿರ್ತಾರೆ. ಮುಖ್ಯವಾಗಿ ನೀವು ಯಾವುದೇ ಒಂದು ಪ್ರಸಾದನ ವಸ್ತು ಇರಬಹುದು, ಕಾಸ್ಮೆಟಿಕ್ಸ್ ಆಗಿರಬಹುದು, ಅದರ ಮೇಲೆ ಒಂದು ಥ್ಯಾಲೇಟ್ ಇರಬಹುದು, ಒಂದು ಪ್ಯಾರಾಬೆನ್ ಇರಬಹುದು, ಒಂದು ಸಲ್ಫೇಟ್ ಆಗಿರಬಹುದು, ಕಲರ್ ಇಂಡೆಕ್ಸ್ ಆಗಿರಬಹುದು, ಸಿಂಥೆಟಿಕ್ ಕಲರ್ಸ್ ಆಗಿರಬಹುದು, ಇವುಗಳನ್ನ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದಂಥದ್ದು ಎಕ್ಸ್ಪೈರಿ ಡೇಟು. ಅದನ್ನೂ ಕೂಡ ಇದೆಲ್ಲದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ ನಿಮ್ ತ್ವಚೆಯ ಪ್ರಕಾರ ಯಾವ್ದಿದೆ, ಸ್ಕಿನ್ ಟೈಪ್ ಯಾವ್ದಿದೆ, ನಾರ್ಮಲ್ ಸ್ಕಿನ್ ಇದೆನೋ ಅಥವಾ ಬಹಳ ಎಣ್ಣೆಯುಕ್ತ ತ್ವಚೆ ಇದೆನೋ, ಅಂದ್ರೆ ಆಯಿಲಿ ಸ್ಕಿನ್ ಅಂತ ಹೇಳ್ತೀವಿ, ಡ್ರೈ ಸ್ಕಿನ್ ಇದೆನೋ, ಒಣ ತ್ವಚೆ ಇದೆನೋ, ಸೆನ್ಸಿಟಿವ್ ಸ್ಕಿನ್ ಅಂತ ಅಂದ್ರೆ ಸೂಕ್ಷ್ಮ ತ್ವಚೆ ಇದೆನೋ, ಇದು ಎಂತ ಯಾವ ಟೈಪ್ ಆಫ್ ಸ್ಕಿನ್ ಇದೆ ಅಂತ ನೀವು ನೋಡ್ಬಿಟ್ಟು, ಮುಖ್ಯವಾಗಿ ಎಣ್ಣೆಯುಕ್ತ ಚರ್ಮ ನಿಮ್ಮದಾಗಿದ್ರೆ ನೀವು ಜೆಲ್ ಆಧಾರಿತ ಕ್ಲೆನ್ಸರ್ ಗಳನ್ನ ಬಳಸಬಹುದು, ಸ್ಯಾಲಿಸಿಲಿಕ್ ಆಸಿಡ್ ಅನ್ನು ಹೊಂದಿರುವಂತಹ ಕ್ಲೆನ್ಸರ್ ಗಳನ್ನ ಬಳಸಬಹುದು, ಮತ್ತೆ ಆಯಿಲ್ ಫ್ರೀ ಆಗಿರುವಂತಹ ವಾಟರ್ ಬೇಸ್ಡ್ ಮಾಯಿಶ್ಚರೈಸರ್ ಅನ್ನ ಬಳಸಬಹುದು. ನೀವು ನಿಮ್ದು ಡ್ರೈ ಸ್ಕಿನ್ ಇದ್ದಲ್ಲಿ, ಒಣ ತ್ವಚೆ ಇದ್ರೆ ಕ್ರೀಮ್ ಬೇಸ್ಡ್ ಅಥವಾ ಮಾಯಿಶ್ಚರೈಸಿಂಗ್ ಕ್ಲೆನ್ಸರ್ ಗಳನ್ನ ಬಳಸಬಹುದು. ಅದೇ ರೀತಿ ಥಿಕ್ ಹೈಡ್ರೇಟಿಂಗ್ ಅಂತ ಹೇಳ್ತೀವಿ, ಸಿರಮೈಡ್ ಇರುವಂತಹ ಮಾಯಿಶ್ಚರೈಸರ್ ನ ಬಳಸಬಹುದು. ಸೆನ್ಸಿಟಿವ್ ಆಗಿರೋರಂತೂ ಫ್ರಾಗ್ರೆನ್ಸ್ ಮುಕ್ತವಾಗಿರ್ತಕ್ಕಂಥ, ಫ್ರಾಗ್ರೆನ್ಸ್ ಫ್ರೀ ಮತ್ತು ಮೈಲ್ಡ್ ಅಂತ ನಾವೇನ್ ಹೇಳ್ತೀವಿ, ಸೌಮ್ಯವಾದಂತಹ ಅಲರ್ಜಿ ಮುಕ್ತವಾಗಿರ್ತಕ್ಕಂತಹ ಮಾಯಿಶ್ಚರ್ಗಳು, ಕ್ಲೆನ್ಸರ್ ಗಳನ್ನ ಬಳಸುವುದು ಬಹಳ ಸೂಕ್ತ. ಇದೆಲ್ಲಾನು ತಿಳ್ಕೊಂಡ್ಮೇಲೆನೂ ಕೂಡ ನೀವು ಯಾವುದೇ ರೀತಿಯಂತಹ ಕಾಸ್ಮೆಟಿಕ್ಸ್ ಗಳನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಅದರ ಜನಪ್ರಿಯತೆ ಹೇಗಿದೆ, ಅದರ ಬ್ರ್ಯಾಂಡ್ ಹೇಗಿದೆ, ಅದನ್ನ ನೋಡೋದು ಪ್ರೈಸ್ ಕಾಸ್ಟ್ ಎಷ್ಟಿದೆ ಅದನ್ನೆಲ್ಲ ತಿಳ್ಕೊಂಡು ಮತ್ತು ತಜ್ಞರ ಸಲಹೆಯನ್ನು ತೆಗೆದುಕೊಂಡು, ಡರ್ಮಟಾಲಜಿಸ್ಟ್ಗಳ ಸಹಾಯ ತೆಗೆದುಕೊಂಡು ಬಳಸಿದ್ರಂತೂ ಬಹಳ ಸೂಕ್ತ. ಸ್ಪೆಷಲಿ ಆಯುರ್ವೇದಿಕ್ ಡರ್ಮಟಾಲಜಿಸ್ಟ್ ಅಂತ ನಾನು ಹೇಳ್ತೀನಿ, ಆಯುರ್ವೇದಿಕ್ ಟಾಕ್ಸಿಕಾಲಜಿಸ್ಟ್, ಆಯುರ್ವೇದ ತಜ್ಞರು ನಿಮಗೆ ನೈಸರ್ಗಿಕವಾಗಿ ನಮ್ಮ ಗಿಡಮೂಲಿಕೆಗಳಿಂದ ತಯಾರಾಗಿರ್ತಕ್ಕಂಥ ಸೌಂದರ್ಯ ಪ್ರಸಾಧನಗಳನ್ನ ನಿಮಗೆ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಅವುಗಳನ್ನ ನೀವು ಬಳಸಿ ನೈಸರ್ಗಿಕವಾಗಿಯೇ ನಿಮ್ಮ ತ್ವಚೆಯ ಆರೋಗ್ಯವನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಸಂದೇಹವಿಲ್ಲ. ನಮಗೆ ಆಯುರ್ವೇದದಲ್ಲಿ ಈ ನೈಸರ್ಗಿಕವಾಗಿ ಬರುವಂತಹದ್ದನ್ನ ನೀವು ಅಥವಾ ಮನೆಯಲ್ಲಿನೇ ನಾವು ತಯಾರಿ ಮಾಡಿಕೊಳ್ಳಬಹುದು ಅಂತ ವಸ್ತುಗಳ ಬಗ್ಗೆ ನಮಗೆ ಸ್ವಲ್ಪ ಹೇಳ್ಬಿಡಿ. ಸಂತೋಷ. ನಾನು ಆಯುರ್ವೇದ ವೈದ್ಯ ಆಗಿ ನಾನು ಆಯುರ್ವೇದದಲ್ಲಿ ಸೌಂದರ್ಯ ಪ್ರಸಾಧನಗಳ ಬಗ್ಗೆ ಹೇಳಿರುವಂತಹ ಕೆಲವೊಂದು ವಿಚಾರಗಳನ್ನ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಯುರ್ವೇದ ತ್ವಚೆಗೆ ಬಹಳ ಮುಖ್ಯವಾದಂತಹ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ಇದು ಕೇವಲ ಬಾಹ್ಯ ಸೌಂದರ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟದೆ, ಆಂತರಿಕವಾಗಿ ನಾವು ಸೌಂದರ್ಯವನ್ನು ಹೇಗೆ ಮೇಂಟೈನ್ ಮಾಡಬಹುದು ಅಂತನ್ನೋದನ್ನ, ಮುಖ್ಯವಾಗಿ ಮನಸ್ಸಿಗೂ ಮತ್ತು ಶರೀರಕ್ಕೂ ಅವಿನಾಭಾವ ಸಂಬಂಧ ಇದೆ, ತ್ವಚೆಗೂ ಮತ್ತು ಮನಸ್ಸಿಗೂ. ಫೇಸ್ ಇಸ್ ಅ ಇಂಡೆಕ್ಸ್ ಆಫ್ ಮಿರರ್ ಅಂತ ನಾವು ಹೇಳ್ತೀವಿ. ಇದು ಒಂದು ಕಿಟಕಿ ಅಂತ ಕೆಲಸ ಮಾಡ್ತದೆ. ಉದಾಹರಣೆಗಾಗಿ ಹೇಳ್ಬೇಕಂದ್ರೆ ನಮ್ದು ಎಲ್ಲಾ ಭಾವನೆಗಳು ಸ್ಕಿನ್ ಮುಖಾಂತರ ವ್ಯಕ್ತಪಡಿಸ್ತೀವಿ. ಕೋಪ ಬಂದಾಗ ನಮ್ಮ ತ್ವಚೆ ಕೆಂಪಾಗ್ತದೆ, ನಾವು ಭಾವೋದ್ವೇಗಕ್ಕೆ ಅಥವಾ ಸಿಟ್ಟುಗೊಳಗಾದಾಗ ನಮ್ಮ ತ್ವಚೆ ಬಿಳುಚುಗೊಳ್ಳುತ್ತದೆ. ಈ ತರ ಎಲ್ಲ ತ್ವಚೆ ಮೇಲೆನೆ ಅವೆಲ್ಲ ಒಂದು ವ್ಯಕ್ತಪಡಿಸುವಂತಹ ಸಂದರ್ಭಗಳು ಬರ್ತವೆ. ತ್ವಚೆಯ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರ್ತದೆ. ಒತ್ತಡಕ್ಕೊಳಗಾದಾಗ ಕಾರ್ಟಿಸೋಲ್ ಅನ್ನ ಹಾರ್ಮೋನ್ ಸಿಕ್ರಿಷನ್ ಆಗೋದ್ರಿಂದ ನಮ್ಮ ಸ್ಕಿನ್ ಅರ್ಲಿ ಏಜಿಂಗ್ ಪ್ರೊಸೆಸ್ ಬೇಗ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಚಿರಸ್ಥಾಯಿಯಾಗಿ ಪರ್ಮನೆಂಟ್ ಆಗಿ ನಾವು ಸೌಂದರ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದನ್ನ ಬಹಳ ಸುಂದರವಾಗಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಉದಾಹರಣೆಗಾಗಿ ದೇಹದ ಒಳಗೆ ವಾತ, ಪಿತ್ತ, ಕಫ ಅಂತ 3 ಅಂಶಗಳನ್ನ ಹೇಳಿದ್ದಾರೆ. ಅವುಗಳು ಸಮತೋಲನವಾಗಿದ್ದರೆ ಖಂಡಿತ ಆಂತರಿಕ ಆರೋಗ್ಯ ಹಾಗೂ ನಾವು ಪರ್ಮನೆಂಟ್ ಬ್ಯೂಟಿ ಅಂದ್ರೆ ಚಿರಸ್ಥಾಯಿ ಸೌಂದರ್ಯವನ್ನು ಮೇಂಟೈನ್ ಮಾಡೋದಕ್ಕೆ ಬಹಳ ಸಹಕಾರಿ ಅಂತ ಹೇಳ್ತಾರೆ. ಅದರಲ್ಲಿ ನೈಸರ್ಗಿಕವಾಗಿ ಮತ್ತೆ ರಾಸಾಯನಿಕ ರಹಿತ, ಕೃತಕ ಬಣ್ಣಗಳ ರಹಿತ, ಕಠಿಣ ರಾಸಾಯನಿಕಗಳಿಂದ ಮುಕ್ತವಾಗಿರ್ತಕ್ಕಂಥ ಅನೇಕ ನೈಸರ್ಗಿಕ ಪದಾರ್ಥಗಳು ಲಭ್ಯವಿವೆ. ನಮ್ಮ ಅಡಿಗೆ ಮನೆಯಲ್ಲಿ ಸರ್ವಸಾಮಾನ್ಯವಾಗಿ ಸಿಗುವಂತ ಅರಿಶಿನ ಇರಬಹುದು, ಆಮೇಲೆ ಜೇನುತುಪ್ಪ ಇರಬಹುದು, ಹಾಲು ಇರಬಹುದು, ದೇವರ ಕೋಣೆಯಲ್ಲಿರ್ತಕ್ಕಂಥ ಶ್ರೀಗಂಧ ಆಗಿರಬಹುದು, ಅದೇ ರೀತಿ ಬೇರೆ ಬೇರೆ ದ್ವಿದಳ ಧಾನ್ಯಗಳ ಹಿಟ್ಟುಗಳಂತ ಹೇಳ್ಬಹುದು, ಕಡಲೆ ಬೇಳೆ ಹಿಟ್ಟು, ಹೆಸರು ಬೇಳೆ ಹಿಟ್ಟು, ಚನ್ನಂಗಿ ಬೇಳೆ ಹಿಟ್ಟು, ವಟಾಣಿ ಕಾಳಿನ ಹಿಟ್ಟು, ಈ ಎಲ್ಲ ಪದಾರ್ಥಗಳಲ್ಲಿ ನಮ್ಮ ತ್ವಚೆಯ ಆರೋಗ್ಯವನ್ನ ನಾವು ಸಮತೋಲನದಲ್ಲಿಡಲು ಸಹಾಯಕವಾಗಿರ್ತಕ್ಕಂಥ ಎಲ್ಲಾ ಪೋಷಕಾಂಶಗಳು ಇದರಲ್ಲಿವೆ. ಅದರ ಜೊತೆಗೆ ಕೇಸರಿ ಇರಬಹುದು, ಸ್ಯಾಫ್ರಾನ್ ಅಂತ ಏನ್ ಹೇಳ್ತೀವಿ, ಅದರೊಂದಿಗೆ ಈ ಆಯಿಲ್ಗಳು
ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ಇವೆಲ್ಲವುಗಳು ನಮ್ಮ ತ್ವಚೆಯ ಮಾಯಿಶ್ಚರ್ ಅನ್ನ ಮೇಂಟೈನ್ ಮಾಡಲು ಹಾಗೂ ಪೋಷಣೆಯನ್ನ ನೀಡಿ ಚರ್ಮ ಒಣಗುವುದನ್ನು ತಡೆ ಹಿಡಿಯಲು ಇವೆಲ್ಲಾ ಪದಾರ್ಥಗಳು ನಮಗೆ ಸಹಾಯಕಾರಿಯಾಗಿವೆ. ಈ ಸ್ಯಾಫ್ರಾನ್ ಅನ್ನು ಹೆಂಗ್ ಯೂಸ್ ಮಾಡ್ತೀರಿ ಮೇಡಮ್? ಕೇಸರಿ ನಾವು ಹಾಲಿನೊಂದಿಗೆ ಯೂಸ್ ಮಾಡಬಹುದು. ಕೇಸರಿಯನ್ನ ಬಳಸಿದಂತ ಕಾಂತಿಯನ್ನು ಹೆಚ್ಚು ಮಾಡಲು, ತ್ವಚೆಯ ವರ್ಣವನ್ನ ಹೆಚ್ಚು ಮಾಡಲು, ಗ್ಲೋ ಅನ್ನ ಹೆಚ್ಚು ಮಾಡಲು, ರೇಡಿಯನ್ಸ್ ಅನ್ನ ಹೆಚ್ಚು ಮಾಡಲು ಮತ್ತು ಮುಂದೆ ಬರ್ತಕ್ಕಂತ ಯಾವುದೇ ರೀತಿಯಂತ ಚರ್ಮ ರೋಗಗಳನ್ನು ತಡೆ ಹಿಡಿಯಲು ಕೂಡ, ಸಾಮಾನ್ಯವಾಗಿ ಚರ್ಮದ ತೇವಾಂಶವನ್ನ ಮೇಂಟೈನ್ ಮಾಡಲು ಈ ಸ್ಯಾಫ್ರಾನ್ ಯುಕ್ತ ಯಾವುದೇ ಪದಾರ್ಥಗಳಿರಬಹುದು. ಇದು ಕ್ರೀಮ್ ಆಗಿರ್ಬೋದು, ತೈಲ ಆಗಿರ್ಬೋದು, ಲೇಪಗಳಾಗಿರ್ಬೋದು, ಎಲ್ಲವೂ ಲೇಪದಲ್ಲಿ ಹೇಗೆ ಯೂಸ್ ಮಾಡಿ? ಲೇಪದಲ್ಲಿ ಅಂತಂದ್ರೆ ಅದರ ಒಣ ಪುಡಿಯನ್ನ ನಾವು ಬಳಸಬಹುದು. ಫೇಸ್ ಬ್ಯಾಕ್ ಗಳಲ್ಲಿ ಶ್ರೀಗಂಧ, ಈ ಒಂದು ಆಯಿಲ್ ಇದೆ, ಅದಕ್ಕೆ ಕುಂಕುಮಾದಿ ತೈಲ ಅಂತ ನಾವ್ ಹೇಳ್ತೀವಿ. ಇದು ಬಹಳ ಅದ್ಭುತವಾದಂತ ಸೌಂದರ್ಯ ತೈಲ. ಇದು ಮಿರಾಕಲ್ ಬ್ಯೂಟಿ ಆಯಿಲ್ ಅಂತಾನೆ ನಾವು ಹೇಳ್ತೀವಿ. ಇದರಲ್ಲಿ ಕೇಸರಿ ಅಷ್ಟೇ ಅಲ್ಲ, ಅದರೊಂದಿಗೆ ಬೇರೆ ಬೇರೆ ಮಂಜಿಷ್ಟ ಇದೆ, ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಇದೆ. ಆ ಕುಂಕುಮಾದಿ ತೈಲದಿಂದ ಮಸಾಜ್ ಮಾಡಿದಾಗ ದಿನಕ್ಕೆ 1 ಬಾರಿ ಆದ್ರೂ, ಇಲ್ಲ ನಮಗೆ ಆಗೋದಿಲ್ಲ ಅಂತಂದ್ರೆ ನಾವು ವಾರದಲ್ಲಿ 2 ಬಾರಿ ಅಥವಾ ದಿನನಿತ್ಯ ಮಾಡಿದ್ರಂತೂ ಬಹಳ ಅಥವಾ ಮುಖಕ್ಕೆ ಅಥವಾ ಹೋಲ್ ಬಾಡಿನಲ್ಲೂ ಮಸಾಜ್ ಮಾಡಬಹುದು. ಇದರಿಂದ ನಮ್ದು ರಕ್ತ ಪರಿಸಂಚಲನೆ ಹೆಚ್ಚಾಗಿ ಹೊಳಪು ಮತ್ತು ಕಾಂತಿ ಹೆಚ್ಚಾಗ್ತದೆ ಮತ್ತು ಕಪ್ಪು ಕಲೆಗಳಿದ್ರೆ ಅದರದ್ದು ಕೂಡ ನಿವಾರಣೆ ಆಗ್ತದೆ, ಮೊಡವೆಗಳಿದ್ರೂ ಕೂಡ ಶಮನ ಆಗ್ತದೆ ಮತ್ತು ವಯಸ್ಸಾಗುವಿಕೆಯನ್ನು ಇದು ತಡೆ ಹಿಡಿತದೆ. ಯಾಕಂದ್ರೆ ಅದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಮುಖದ ಮೇಲೆ ಇರ್ತಕ್ಕಂಥ ನೆರಿಗೆಗಳು, ಫೈನ್ ಲೈನ್ಸ್ ಅಂತ ಏನ್ ಹೇಳ್ತೀವಿ, ರಿಂಕಲ್ಸ್ ಅಂತ ಏನ್ ಹೇಳ್ತೀವಿ, ಅವುಗಳನ್ನೆಲ್ಲ ಕಡಿಮೆ ಮಾಡಿ ನಮ್ಮ ತ್ವಚೆ ಯೌವನದಿಂದ ಕಾಣುವಂತೆ ಅದು ಮಾಡ್ತದೆ. ಈಗ ಸಾಮಾನ್ಯವಾಗಿ ನಾನು ಹೇಳ್ತೀನಿ, ಈಗ ಬಹಳ ಡ್ರೈ ಸ್ಕಿನ್ ಇರ್ತದ್ರಿ, ಅವಾಗ ನೀವು ಅದನ್ನ ಮನೆಯಲ್ಲಿನೇ ಇರೋದನ್ನ ನಾವೇನಂತ ತೆಗೆದುಕೊಂಡು ತುಂಬಾ ವಿಷಕಾರಿನೂ ಇರೋದಿಲ್ಲ, ಅದು ತುಂಬಾ ಹೆಲ್ತ್ಗೂ ಚೆನ್ನಾಗಿದೆ ಅಂತ ಇದೀರಾ, ಅದು ನೀವೇನ್ ಹೇಳ್ತೀರಿ ಅಂತ? ಖಂಡಿತ ನಮ್ಮ ಸುತ್ತಮುತ್ತಲೇ ಸಿಗುವಂತಹ ಅತಿ ಸಾಮಾನ್ಯ ಪದಾರ್ಥಗಳನ್ನು ಬಳಸಿ ನಮ್ಮ ತ್ವಚೆಯನ್ನು ನಾವು ಸೌಂದರ್ಯವಾಗಿ ಇಟ್ಕೊಳ್ಬಹುದು. ಅದರಲ್ಲಿ ಮುಖ್ಯವಾಗಿ ನಮ್ಮ ಬಹಳ ಸಹಜವಾಗಿ ನಮ್ಮ ದೇವರ ಕೋಣೆಯಲ್ಲಿ ಸಿಗ್ತಕ್ಕಂತಹ ಶ್ರೀಗಂಧ ಅಂತ ಹೇಳ್ತೀವಿ. ಶ್ರೀಗಂಧದಲ್ಲಿ 2 ತರ ಇದೆ. ಮತ್ತು ಶ್ರೀಗಂಧವನ್ನ ನಾವು ಆಯುರ್ವೇದ ಸಂಸ್ಕೃತದಲ್ಲಿ ಚಂದನ ಅಂತ ಹೇಳ್ತೀವಿ. ಅದರಲ್ಲಿ ಶ್ವೇತಚಂದನೂ ಇದೆ, ರಕ್ತಚಂದನೂ ಇದೆ. ರಕ್ತಚಂದನ ಅಂತೂ ಇನ್ನೂ ಶ್ರೇಷ್ಠ ತ್ವಚೆಯ ವರ್ಣವನ್ನು ಹೆಚ್ಚು. ರಕ್ತಚಂದನ ಅದೇ ಒಳ್ಳೆಯದು. ಆದ್ರೆ ರಕ್ತಚಂದನ ಅಷ್ಟೊಂದಾಗಿ ನಮಗೆ ಈಸಿಯಾಗಿ ಸಿಗೋದಿಲ್ಲ. ಯಾಕೆ ಶ್ವೇತಚಂದನವನ್ನೇ ನಾವು ಅರಿಶಿನ ಜೊತೆಗೆ, ಅರಿಶಿನದ ಪುಡಿ, ಅರಿಶಿನ ಮನೆಯಲ್ಲೇ ತಯಾರು ಮಾಡಿರ್ತಕ್ಕಂಥ ಅರಿಶಿನದ ಪುಡಿ, ಇವೆರಡದಕ್ಕೂ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ. ತ್ವಚೆಯ ವರ್ಣವನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಆಗುತ್ತೆ. ಎರಡನ್ನು ಹಾಲಿನೊಂದಿಗೆ ನಿಮ್ಮ ತ್ವಚೆಗೆ ಪ್ರಕಾರಕ್ಕೆ ಅನುಗುಣವಾಗಿ, ಡ್ರೈ ಸ್ಕಿನ್ ಇರೋರಿದ್ರೆ ಮೊಸರು ಅಥವಾ ತೈಲು ಅಥವಾ ಮೊಸರು ಜಿಡ್ಡಿನಂಶದೊಂದಿಗೆ ಅದನ್ನ ಪೇಸ್ಟ್ ಮಾಡಿಬಿಟ್ಟು ತಯಾರಿಸಿಬಿಟ್ಟು ನೀವು ಅಪ್ಲೈ ಮಾಡ್ಕೋಬಹುದು. ಅದೇ ರೀತಿ ನೀವು ಡ್ರೈ ಸ್ಕಿನ್ ಇರೋರಿದ್ರೆ ಕೊಕೊನಟ್ ಆಯಿಲ್ ಬೇಸ್ ಅದರೊಂದಿಗೆ ಅಥವಾ ಹಾಲಿನೊಂದಿಗೆ ಅಥವಾ ಕೆನೆಯೊಂದಿಗೆ ನೀವು ಬಳಸಬಹುದು. ಸಿಂಪಲ್ ಆಗಿ ನಾವು ಗುಲಾಬ್ ಜಲ ಅಂತ ಹೇಳ್ತೀವಿ, ರೋಸ್ ವಾಟರ್ ಅಂತ ಹೇಳ್ತೀವಿ, ರೋಸ್ ವಾಟರ್ ಅನ್ನು ಬಳಸಬಹುದು. ಆಮೇಲೆ ಹನಿ ಅಂತ ಹೇಳ್ತೀವಿ, ಜೇನುತುಪ್ಪ ಸಿಂಪಲ್ ಆಗಿ ಅದರ ಲೇಪನವನ್ನು ಕೂಡ ಮಾಡಬಹುದು. ಅಂದ್ರೆ ನಮ್ಮ ಡೆಡ್ ಸ್ಕಿನ್ ಅನ್ನ ರಿಮೂವ್ ಮಾಡೋದಕ್ಕೆ, ಡೆಡ್ ಸೆಲ್ಸ್ ಅನ್ನ ರಿಮೂವ್ ಮಾಡೋದಕ್ಕೆ, ವೈಟ್ ಹೆಡ್ಸ್, ಬ್ಲಾಕ್ ಹೆಡ್ಸ್ ಅವುಗಳನ್ನ ರಿಮೂವ್ ಮಾಡೋದಕ್ಕೆ ಈ ತರ ಸ್ಕ್ರಬ್ಬಿಂಗ್ ಅಂತ ನಾವೇನ್ ಹೇಳ್ತೀವಿ, ಅದಕ್ಕೆ ಕೆಲವೊಂದು ಡ್ರೈ ಪೌಡರ್ ಅನ್ನ ಬಳಸಬಹುದು. ಡ್ರೈ ಪೌಡರ್ ಅಂತಂದ್ರೆ ನೀವು ಸಿಂಪಲ್ ಆಗಿ ಅಕ್ಕಿ ಹಿಟ್ಟನ್ನ ಬಳಸಬಹುದು, ಆಮೇಲೆ ವಟಾಣಿ ಹಿಟ್ಟನ್ನ ಬಳಸಬಹುದು, ಸ್ಕ್ರಬ್ಬಿಂಗ್ ಅಂತ. ಆಮೇಲೆ ಸಿಂಪಲ್ ಆಗಿ ನಾವು ತ್ರಿಫಲಾ ಚೂರ್ಣ ಅಂತ ಹೇಳ್ತೀವಿ, ಹರಿತಿಕೆ, ಬಿಬಿತಿಕೆ, ಆಮಲಿಕೆ ಅಂತ ಹೇಳಿ ಸಿಂಪಲ್ ಆಗಿ ನಮ್ಗೆ ಈಗ ಅಕ್ಟೋಬರ್ ಮಂತ್ ಸ್ಟಾರ್ಟ್ ಆದ್ರೆ ನಮಗೆ ಆಮಲಿಕೆ ಸಿಗುತ್ತೆ, ಬೆಟ್ಟದ ನೆಲ್ಲಿಕಾಯಿ ಅಂತ ಮಾರ್ಕೆಟ್ ಅಲ್ಲಿ ಹೇರಳವಾಗಿ ಸಿಗುತ್ತೆ. ಆ ನೆಲ್ಲಿಕಾಯಿ ಚೂರ್ಣವನ್ನು ಒಣಗಿಸಿಬಿಟ್ಟು ನಾವು ಅದನ್ನ ಪುಡಿ ಮಾಡಿ ಇಟ್ಕೊಂಡ್ರೆ, ಆ ಪುಡಿಯನ್ನ ನಾವು ಜೇನುತುಪ್ಪದ ಜೊತೆಗೆ, ಅಥವಾ ನಿಮ್ಮ ಸ್ಕಿನ್ ಯಾವ ತರ ಇದೆ, ಅದು ಸೆನ್ಸಿಟಿವ್ ಇದೆನಾ ಅಥವಾ ಡ್ರೈ ಇದೆನಾ ಅಥವಾ ಆಯಿಲಿ ಇದೆನಾ, ಅದಕ್ಕನುಸಾರವಾಗಿ ಬೇರೆ ಬೇರೆ ರೀತಿಯ ಪದಾರ್ಥಗಳಿಂದ ಮಿಕ್ಸ್ ಮಾಡಿ ನೀವು ಸ್ಕಿನ್ ಅನ್ನ ಲೇಪನ್ನ ಹಾಕಬಹುದು, ಮಸಾಜ್ ಅನ್ನ ಮಾಡ್ಕೋಬಹುದು. ಅದರಿಂದ ನಿಮ್ಮ ಬಣ್ಣ ಸುಧಾರಣೆ ಆಗುತ್ತೆ, ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ, ಮತ್ತೆ ಆಮೇಲೆ ರಕ್ತ ಪರಿಸಂಚಲನ ಕೂಡ ಹೆಚ್ಚಾಗುತ್ತೆ. ಇದು ಚರ್ಮಕ್ಕೆ ಆಯ್ತು ಡಾಕ್ಟ್ರೆ. ಈಗ ಮುಖ್ಯವಾಗಿ ಕೂದಲ ಉದುರುತ್ತೆ ಅಂತಾರೆ, ಅದಕ್ಕೆ ನಿಮ್ಮ ಹೋಮ್ ರೆಮಿಡಿ ಏನು? ಮುಖ್ಯವಾಗಿ ಎಲ್ಲರ ಮನೆಯ ಮುಂದೆ ಜಪಾಪುಷ್ಪ ಅಂತ ಹೇಳ್ತೀವಿ, ಜಪಾಪುಷ್ಪ ದಾಸವಾಳ ಅಂತ ಹೇಳ್ತೀವಿ. ಅದು ಬಿಳಿ ದಾಸವಾಳನ ಅಥವಾ ಕೆಂಪು ಯಾವ್ದಾದ್ರೂ ಆಯ್ತು, ಯಾವ್ದ ದಾಸವಾಳ ಇದ್ರೂ ಬಿಳಿ ಇದು ಶ್ರೇಷ್ಠ ಅಂತ ಕೇಳಿದ್ದೆ ನಾನು. ಔಷಧಿಯಲ್ಲಿ ಪ್ರಾಬ್ಲಮ್ಸ್ ಏನಾದ್ರೂ ಇದ್ರೆ ಆಂತರಿಕವಾಗಿ ನಾವು ಔಷಧಿ ಸೇವನೆ ಮಾಡೋದಾದ್ರೆ ಬಿಳಿ ದಾಸವಾಳ ಶ್ರೇಷ್ಠ ಅಂತ ನಾವು ಹೇಳ್ತೀವಿ.
ಕೂದಲಿಗೆ ಯಾವುದಾದ್ರೂ ದಾಸವಾಳ ಆಗಿರ್ಬೋದು, ಶ್ವೇತನೂ ಆಗಿರ್ಬೋದು, ರಕ್ತ ದಾಸವಾಳ ಜಪಾಪುಷ್ಪನೂ ಆಗಿರಬಹುದು. ಅದರೊಂದಿಗೆ ಕರಿಬೇವು, ಅದು ಮತ್ತೆ ನಿಂಬ ಲೀವ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಆಲದ ಮರದಲ್ಲಿ ಅದರ ಒಟಗಳು ಜೋತ್ ಬಿದ್ದಿರ್ತವೆ, ಅದನ್ನ ನಾವು ತೆಗೆದುಕೊಂಡ್ಬಿಟ್ಟು ಕೋರ್ಸ್ ಪೌಡರ್ ಅನ್ನ ಮಾಡಿಬಿಟ್ಟು ಎಲ್ಲಾ ಎಲೆಗಳನ್ನ ಫ್ರೆಶ್ ಆಗಿ ಇವೆಲ್ಲವುಗಳಿಂದ ಜ್ಯೂಸ್ ಅನ್ನ ತೆಗೆದುಕೊಂಡು, ನೆಲ್ಲಿಕಾಯಿ ಜ್ಯೂಸು ಎಲ್ಲ ಪದಾರ್ಥಗಳನ್ನ ಹಾಕಿ ಒಂದು ಬಹಳ ಅದ್ಭುತವಾದಂತ ಆಯಿಲ್ ಅನ್ನ ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಆಯಿಲ್ ಅನ್ನ ದಿನಾಲು ನೀವು ಕೂದಲಿಗೆ ಹಚ್ತಾ ಬಂದ್ರೆ ಕೂದಲಿನ ರಕ್ಷಣೆ ನೀವು ಮಾಡ್ಕೊಳ್ಬಹುದು. ಉದುರುವಿಕೆ ಆಗಿರ್ಬೋದು, ಸ್ಪ್ಲಿಟ್ ಆಗಿರ್ಬೋದು, ಡ್ರೈನೆಸ್ ಆಗಿರ್ಬೋದು, ಆಮೇಲೆ ವೈಟ್ ಹೇರ್ಸ್ ಆಗಿರ್ಬೋದು, ಅದೆಲ್ಲಾನು ನೀವು ಕಡಿಮೆ ಮಾಡ್ಕೊಳ್ಬಹುದು. ಸಿಂಪಲ್ ಆಗಿ ತಯಾರಿಸತಕ್ಕಂತ ಆಯಿಲ್ ಇದು. ಹಾಗೆ ನಮಗೆ ಕಣ್ಣುಗಳ ರಕ್ಷಣೆ ಬಗ್ಗೆನೂ ಹೇಳ್ಬಿಡಿ ಡಾಕ್ಟ್ರೆ. ಕಣ್ಣಿನ ರಕ್ಷಣೆ ಅಂತಂದ್ರೆ ಕಣ್ಣಿಗೆ ಉಪಯುಕ್ತವಾಗಿರ್ತಕ್ಕಂತಹ ಕೆಲವೊಂದು ಎಕ್ಸಸೈಸ್ಗಳು, ಮುಖ್ಯವಾಗಿ ನಾವು ತ್ರಾಟಕ ಅಂತ ಹೇಳ್ತೀವಿ, ಕಂಟಿನ್ಯೂಸ್ ಆಗಿ ಒಂದೇ ವಸ್ತುವನ್ನ ಲಕ್ಷ್ಯ ಕೊಟ್ಟು ದಿಟ್ಟಿಸದೆ ನೋಡುವಂತದ್ದು, ಮತ್ತೆ ಸರ್ಕ್ಯುಲರ್ ಮೂವ್ಮೆಂಟ್ ಅಲ್ಲಿ ಕಣ್ಣುಗಳನ್ನ ತಿರುಗಿಸ್ತಾ ಇರೋದು. ಮತ್ತೆ ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ನೇತ್ರ ಕ್ರಿಯಾಕಲ್ಪ ಅಂತ ಹೇಳಿದ್ದಾರೆ. ಅಂದ್ರೆ ಅದರ ಮೇಲೆ ಆಯಿಲ್ ಅನ್ನ ನಿಲ್ಲಿಸೋದಾಗ್ಲಿ, ಅಂಜನವನ್ನ ಹಾಕೋದಾಗ್ಲಿ, ಬೇರೆ ಬೇರೆ ರೀತಿಯಾದಂತಹ ಪ್ರಕ್ಷಾಲನವನ್ನ, ಕಣ್ಣನ್ನ ತೊಳೆಯೋದಾಗ್ಲಿ, ಈ ಸ್ವರಸಗಳಿಂದ ಅಥವಾ ಬೇರೆ ಬೇರೆಯಾದಂತಹ ಔಷಧಿಗಳಿಂದ, ಬೇರೆ ಬೇರೆ ಸಿಂಪಲ್ ಆಗಿರ್ತಕ್ಕಂತಹ ಬಹಳಷ್ಟು ಉಪಕ್ರಮಗಳನ್ನ ಹೇಳಿದ್ದಾರೆ. ಯಾಕಂದ್ರೆ ಇವತ್ತು ಕಣ್ಣಿನ ಎಲ್ಲರೂ ಕಂಪ್ಯೂಟರ್ ಮುಂದೆ, ಈ ಮೊಬೈಲ್ಗಳ ಮುಂದೆ ಜಾಸ್ತಿ ಹೊತ್ತು ನಾವು ಹೊತ್ತನ್ನು ಕಳೆಯೋದ್ರಿಂದ ಬಹಳ ದೊಡ್ಡ ಸಮಸ್ಯೆ, ಆಯಾಸ ಬಹಳ ಆಗುತ್ತೆ. ಆ ಕಣ್ಣಿನ ಒತ್ತಡವನ್ನ ನಿವಾರಣೆ ಮಾಡೋದಕ್ಕೋಸ್ಕರ ನಾವು ಖಂಡಿತ ಈ ಉಪಕ್ರಮಗಳನ್ನ ಫಾಲೋ ಮಾಡೋದ್ರಿಂದ ನಾವು ಕಣ್ಣಿನ ರಕ್ಷಣೆಯನ್ನ ಪಡೆದುಕೊಳ್ಬಹುದು. ಆದ್ರೆ ಯಾವುದೇ ರೀತಿಯಂತ ಮನೆ ಮದ್ದು ಇರಬಹುದು, ನೀವು ಆದಷ್ಟು ಸಮೀಪದ ವೈದ್ಯರ ಸಲಹೆಯನ್ನ ತೆಗೆದುಕೊಂಡು ಬಳಸೋದು ಸೂಕ್ತ ಅಂತ. ಸರಿ, ಈಗ ಸೌಂದರ್ಯ ಪ್ರಧಾನಗಳನ್ನು ನಾವು ಬಳಸ್ತಾ ಇರ್ತೀವಿ, ಅದರಲ್ಲಿ ಫೇಕ್ ಇವೆ ಅಂತ ನಾವು ಹೇಗೆ ಗೊತ್ತು ಹಿಡಿಬೇಕು ಅದನ್ನ ಹೇಳಿ ಡಾಕ್ಟ್ರೆ. ನಿಮಗೆ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಫೇಕ್ ಅಂತಂದ್ರೆ ಅದರದ್ದು ರೇಟ್, ಕಾಸ್ಟ್ ಎಫೆಕ್ಟಿವ್ ಕಡಿಮೆ ಇರುತ್ತೆ. ಆಮೇಲೆ ಸ್ವಲ್ಪ ಕಷ್ಟನೇ ಇದು ಫೇಕ್ ಇದೆ ಅಂತ ಕಂಟೆಂಟ್ ಅನ್ನ ನೋಡಬೇಕು. ಮತ್ತೆ ಅದರ ಜನಪ್ರಿಯತೆ, ಅದರ ಅಡ್ವರ್ಟೈಸ್ಮೆಂಟ್, ಅದರದ್ದು ಮೇನ್ ಆಗಿ ಏನಾದ್ರೂ ಒಂದು ಲೋಗೋ ಇದೆ, ಅದರಲ್ಲಿರ್ತಕ್ಕಂತಹ ಒಂದು ಕಂಟೆಂಟ್ ಗಳನ್ನು ನೋಡೋದು, ಆಮೇಲೆ ಎಕ್ಸ್ಪೈರಿ ಡೇಟ್ ಗಳನ್ನು ನೋಡೋದು, ಆಮೇಲೆ ನಿಮ್ಮ ತ್ವಚೆ ಹೇಗಿದೆ ಅಂತ ನೋಡ್ಕೊಳ್ಳಿ, ಯಾವ ಟೈಪ್ ಅದ್ದಿದೆ ಅಂತ ಅದನ್ನ ನೋಡಿ ನೀವು ಬಳಸೋದು ಸೂಕ್ತ ಅಂತ ನನಗನ್ಸುತ್ತೆ. ಹಾಗೆ ಈ ಸೌಂದರ್ಯ ಪ್ರಧಾನಗಳ ಮೇಲಿನ ಅವಲಂಬನೆಗಳನ್ನು ಅಂದ್ರೆ ಡಿಪೆಂಡೆನ್ಸಿ ಕಡಿಮೆ ಮಾಡಿ ಆರೋಗ್ಯಕರ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಕಾಪಾಡಿಕೊಳ್ಳಲು ದಿನನಿತ್ಯದ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಬೇಕಾದ ಸರಳ ಮಾರ್ಗೋಪಾಯಗಳು ಇವೆಯಾ ಅಂತ ನಮಗೆ ಹೇಳಿ. ಖಂಡಿತ ಮೇಡಮ್. ಆಯುರ್ವೇದ ಅಪ್ರೋಚ್ ಅಂತ ಹೇಳಿದಾಗ, ನಮ್ಮ ಆಯುರ್ವೇದ ಹೋಲಿಸ್ಟಿಕ್ ಅಪ್ರೋಚ್ ಅನ್ನ ಹೊಂದಿರುವಂತದ್ದು. ನಮ್ಮ ಆಯುರ್ವೇದದಲ್ಲಿ ಹೇಳಿರುವಂತಹ ಜೀವನ ಶೈಲಿಯನ್ನ, ಆಹಾರ ಪದ್ಧತಿಯನ್ನ, ಅದರೊಂದಿಗೆ ಬೇರೆ ಬೇರೆಯಾಗಿರ್ತಕ್ಕಂತಹ ವಿಹಾರಗಳನ್ನ ಅಳವಡಿಸಿಕೊಂಡ್ರೆ ಖಂಡಿತ ನಾವು ಕಾಸ್ಮೆಟಿಕ್ಸ್ ಮೇಲಿರ್ತಕ್ಕಂತಹ ಡಿಪೆಂಡೆನ್ಸಿಯನ್ನ, ಅವಲಂಬನೆಯನ್ನ ಕಡಿಮೆ ಮಾಡಿಕೊಳ್ಳಬಹುದು. ಈಗ ಮನೆಯಲ್ಲಿ ತಯಾರು ಮಾಡಿರ್ತಕ್ಕಂಥ ಆಹಾರಗಳನ್ನು ತೆಗೆದುಕೊಳ್ಳುವುದು, ತಾಜಾ ಆಗಿರ್ತಕ್ಕಂಥ ಮನೆಯಲ್ಲೇ ತಯಾರಿಸಿದಂತಹ ಆಹಾರವನ್ನು, ಸಂಸ್ಕರಿಸಿದ ಆಹಾರಗಳನ್ನು ವರ್ಜ್ಯ ಮಾಡುವಂಥದ್ದು, ಪ್ರಿಸರ್ವೇಟಿವ್ ಫುಡ್ಗಳನ್ನು ವರ್ಜ್ಯ ಮಾಡುವಂಥದ್ದು, ಆಮೇಲೆ ಕಲಬೆರಕೆ ಆಹಾರಗಳನ್ನು ವರ್ಜ್ಯ ಮಾಡುವಂಥದ್ದು ಆಗಿರಬಹುದು. ಮತ್ತೆ ನಾವು ಈ ಸರಿಯಾಗಿ ನಿದ್ರೆ ಮಾಡುವಂಥದ್ದು, ಯೋಗ ಮತ್ತು ಧ್ಯಾನ ಮಾಡುವಂಥದ್ದು, ಆಮೇಲೆ ಸೂರ್ಯನ ರಕ್ಷಣೆಯನ್ನು, ಸೂರ್ಯನಿಂದ ಚರ್ಮದ ರಕ್ಷಣೆಗಾಗಿ ನೀವು ವಸ್ತ್ರಗಳನ್ನು ಬಳಸುವಂಥದ್ದಾಗಲಿ, ಅಥವಾ ಬೇರೆ ಯಾವುದರ ತೈಲ ಅಥವಾ ಘೃತ ಲೇಪ ಮಾಡುವಂಥದ್ದಾಗಲಿ, ಇದರಿಂದನೂ ಕೂಡ ನಾವು ತ್ವಚೆಯನ್ನು ರಕ್ಷಣೆ ಮಾಡಿಕೊಳ್ಬಹುದು. ಮುಖ್ಯವಾಗಿ ನಮ್ಮ ಆಯುರ್ವೇದದಲ್ಲಿ ಕೆಲವೊಂದು ಸಾಮಾನ್ಯ ಔಷಧಿಗಳನ್ನು ಹೇಳಿದ್ದಾರೆ. ಉದಾಹರಣೆಗಾಗಿ ನಮ್ಮ ತ್ವಚೆಯ ಆರೋಗ್ಯವನ್ನು ಮೇಂಟೈನ್ ಮಾಡಲು ಆಗಲೇ ಹೇಳಿದ ಹಾಗೆ ನಾನು ಆಮಲಕಿ ಚೂರ್ಣ, ನೆಲ್ಲಿಕಾಯಿ ಚೂರ್ಣ ಇರಬಹುದು. ಆಮೇಲೆ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಸಿದ್ಧಾರ್ಥಕ ಸ್ನಾನ ಚೂರ್ಣ ಅಂತ ಬರುತ್ತೆ. ಈ ಸಿದ್ಧಾರ್ಥಕ ಸ್ನಾನ ಚೂರ್ಣ ಅಂತಂದ್ರೆ ಇದು ಸಾಂಪ್ರದಾಯಿಕವಾಗಿ ತಯಾರು ಮಾಡಿರ್ತಕ್ಕಂಥದ್ದು. ಆದರೆ ಇದರಲ್ಲಿ ಬೇರೆ ಬೇರೆಯಾದಂತಹ ಇಂಗ್ರೀಡಿಯೆಂಟ್ಸ್ ಇದೆ. ಈ ಜೇಕಿನ ಗಡ್ಡೆ ಅಂತ ನೀವು ಕೇಳಿರ್ಬೋದು, ಮುಸ್ತಾ ಗಡ್ಡೆ ಅಂತ ನಾವು ಹೇಳ್ತೀವಿ, ಅದ್ರ ಗಡ್ಡೆಯನ್ನು ಬಳಸಿ, ಆಮೇಲೆ ತ್ರಿಫಳ ಆಗಲೇ ಹೇಳಿದಾಗೆ ನಾನು ಹರಿತಕಿ, ಆಮಲಕಿ, ಬಿಬಿತಕಿ ಆಗಿರ್ಬೋದು,
ಮುಖ್ಯವಾಗಿರ್ತಕ್ಕಂಥ ಅರಿಶಿಣದಲ್ಲಿ 2 ತರ ಅರಿಶಿಣ ಬರುತ್ತೆ. ಒಂದು ನಾವು ಅಡಿಗೆ ಮನೆಯಲ್ಲಿ ಬಳಸ್ತಕ್ಕಂತ ಒಂದು ಅರಿಶಿಣ, ಇನ್ನೊಂದು ಮರದ ಅರಿಶಿಣ ಅಂತ ಹೇಳ್ತೀವಿ, ಕಸ್ತೂರಿ ಅರಿಶಿಣ ಅಂತ ಅನ್ಬೋದು. ಅದು ಕೂಡ ನಮ್ಮ ಆಂಟಿಸೆಪ್ಟಿಕ್ ಪ್ರಾಪರ್ಟಿ, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಅದು ಇವೆ ಎರಡರಲ್ಲಿನೂ ಕೂಡ ಬಹಳ ಉಪಯುಕ್ತಕಾರಿ ಔಷಧಿ ಗುಣಗಳಿರೋದ್ರಿಂದ ತ್ವಚೆಯನ್ನ ನಾವು ರಕ್ಷಣೆ ಮಾಡಿಕೊಳ್ಳಲು ಬಹಳ ಸಹಾಯಕ ಆಗ್ತದೆ. ನೀವು ಬೇರೆ ಬೇರೆ ರೀತಿಯಾದಂತಹ ಡಿಟರ್ಜೆಂಟ್, ತೀಕ್ಷ್ಣ ರಾಸಾಯನಿಕಗಳ ಕೂಡಿರ್ತಕ್ಕಂತಹ ಸೋಪ್ಗಳನ್ನ ಬಳಸುವ ಬದಲಾಗಿ ಸಿಂಪಲ್ ಆಗಿ ಈ ತರದ ಒಂದು ಉತ್ಪನ್ನಗಳನ್ನ, ಪ್ರಾಡಕ್ಟ್ಗಳನ್ನ ಬಳಸುವುದರಿಂದ ನೀವು ಚರ್ಮದ ರಕ್ಷಣೆಯನ್ನ ಮಾಡಿಕೊಳ್ಳಬಹುದು. ಡಾಕ್ಟ್ರೆ, ಇನ್ನೊಂದು ನನ್ನ ಅನುಭವಕ್ಕೆ ಬಂದಿತ್ತು, ತುಂಬಾ ಅರಿಶಿಣ ಬಳಸೋದ್ರಿಂದ ಸ್ಕಿನ್ ಒಂದ್ ಸ್ವಲ್ಪ ಕಪ್ಪಗಾಗಿದ್ದನ್ನ ನೋಡಿದ್ದೀನಿ ನಾನು. ಅದು ಕೆಲವೊಬ್ಬರಿಗೆ ಮಾತ್ರ ಸೆನ್ಸಿಟಿವ್ ಆಗಿರೋರಿಗೆ ಮತ್ತೆ ಯಾವುದೇ ಒಂದು ವಿಷಯ ಇರಬಹುದು, ಅತಿಯಾದರೆ ಅಮೃತವೂ ವಿಷ ಎನ್ನುವಂತೆ ನಾವು ಯಾವ ಪದಾರ್ಥದೊಂದಿಗೆ ಅದನ್ನು ಬಳಸ್ತಾ ಇದೀವಿ ಅನ್ನೋದು ಮುಖ್ಯವಾಗುತ್ತೆ. ಅದನ್ನ ಹಾಲಿನೊಂದಿಗೆ ಬಳಸ್ತಾ ಇದೀವ, ಕೆನೆಯೊಂದಿಗೆ ಬಳಸ್ತಾ ಇದೀವ, ಅಥವಾ ಗುಲಾಬ್ ಜಲದೊಂದಿಗೆ ಬಳಸ್ತಾ ಇದೀವ. ಮತ್ತು ಓವರ್ಲ್ಯಾಪ್ ಅನ್ನ ಮಾಡಬಾರದು. ಒಂದ್ಸಲ ಲೇಪ್ ಹಚ್ಕೊಂಡ್ಮೇಲೆ ಮತ್ತೆ ಅದರ ಮೇಲೆ ಪದೇ ಪದೇ ಲೇಪವನ್ನ ಹಾಕಬಾರದು. ಮತ್ತು ಯಾವಾಗ್ಲೂ ಫ್ರೆಶ್ ಆಗಿರ್ತಕ್ಕಂತ ಲೇಪಗಳನ್ನೇ ಬಳಸಬೇಕು. ಈಗ ನೀವು ತಯಾರು ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ರೆ ವಾರಗಟ್ಲೆ ಬರುತ್ತೆ ಅಂತ ನಾನು ಮೀಡಿಯಾದಲ್ಲಿ ಕೇಳ್ತಾ ಇರ್ತೇನೆ. ನೀವು ಯಾವುದೇ ರೀತಿಯಾದಂತಹ ಫೇಸ್ ಪ್ಯಾಕ್ ಗಳನ್ನ ರೆಡಿ ಮಾಡ್ಕೊಂಡಿದ್ದೆ ಆದ್ರೆ ಅದು 24 ಗಂಟೆಗಳ ಒಳಗಡೆನೆ ಬಳಸೋದು ಸೂಕ್ತ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಲೇಪ ನೀವು ಒಣಗಿದ ಮೇಲೆ ತೊಳೆದುಕೊಳ್ಳುವಂತವ್ರು ಇದ್ದಾರೆ. ಅದ್ರ ಸಂಪೂರ್ಣ ಒಣಗಿತ್ತು ಅಂತಂದ್ರೆ ಅದು ನಿಮ್ಮ ಸ್ಕಿನ್ ಅನ್ನ ಡ್ರೈ ಮಾಡುತ್ತೆ, ಶುಷ್ಕ ಮಾಡುತ್ತೆ, ರಿವರ್ಸ್ ಆಗಿ ಸ್ಕಿನ್ಗೆ ಡ್ಯಾಮೇಜ್ ಆಗ್ಬಹುದು. ಅದಕ್ಕಾಗಿ ನೀವು ಇನ್ನೇನು ಒಣಗ್ತಾ ಇದೆ ಅನ್ನೋದ್ರ ಮುಂಚೆನೆ ನೀವು ಅದನ್ನ ತೆಗೆದುಕೊಳ್ಳೋದು ಬಹಳ ಸೂಕ್ತ. ಇವೆಲ್ಲ ನಿರ್ಬಂಧಗಳನ್ನ ಲೇಪಕ್ಕೆ ನಮ್ಮ ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಬಹಳ ಸಂತೋಷ. ಅನೇಕ ನಮ್ಮ ಕೇಳುಗರಿಗೆ ನೀವು ಒಳ್ಳೊಳ್ಳೆ ವಿಷಯಗಳನ್ನು ಹೇಳ್ಕೊಟ್ರಿ. ಹಾಗೆ ನೀವು ಆಯುರ್ವೇದ ವೈದ್ಯರಾಗಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳ್ತೀರಿ? ನಾನು ಎಲ್ಲಾ ಕೇಳುಗರಿಗೆ, ಆಕಾಶವಾಣಿ ಕೇಳುಗರಿಗೆ ನನ್ನ ವಿನಂತಿ ಅಂತ ಹೇಳ್ಬೋದು. ಯಾಕಂದ್ರೆ ಮನಸ್ಸಿಗೂ ಮತ್ತು ಶರೀರಕ್ಕೆ ಅವಿನಾಭಾವ ಸಂಬಂಧ ಇರುವುದರಿಂದ ಮನಸ್ಸನ್ನ ಶಾಂತವಾಗಿಟ್ಕೊಂಡ್ರೆ, ಒತ್ತಡವನ್ನ ನಿವಾರಣೆ ಮಾಡೋದಕ್ಕೋಸ್ಕರ ನಾವು ದಿನಾಲು ಧ್ಯಾನ, ಯೋಗದಂತ ಮಾರ್ಗಗಳನ್ನ ನಾವು ಅನುಸರಿಸಿದ್ದೇ ಆದರೆ ಖಂಡಿತ ಮನಸ್ಸಿನೊಂದಿಗೆ ನಮ್ಮ ಚರ್ಮದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು. ಮತ್ತು ಮನಸ್ಸಿನ ಸ್ಥಿತಿಯನ್ನು ಹೊರ ಜಗತ್ತಿಗೆ ತೋರಿಸುವ ಇದು ಕಿಟಕಿಯಂತೆ ಕೆಲಸ ಮಾಡೋದ್ರಿಂದ ನಾವು ಬಹಳಷ್ಟು ಇದನ್ನ ರಕ್ಷಣೆ ಮಾಡಿಕೊಳ್ಳೋದು ಬಹಳ ಅವಶ್ಯಕವಾಗಿದೆ. ನೀವು ಯಾವುದೇ ರೀತಿಯಾದಂತಹ ಮನೆಮದ್ದು ಇರಬಹುದು, ಎಷ್ಟೇ ಸಿಂಪಲ್ ಆಗಿರಬಹುದು, ಅದ ಉಪಯೋಗ ಮಾಡೋಕ್ಕಿಂತ ಮುಂಚೆ ಒಂದು ಯಾವ್ದಾದ್ರೂ ಟೆಸ್ಟ್ ಪ್ಯಾಚ್ ಅಂತ ನಾವೇನ್ ಹೇಳ್ತೀವಿ, ಅದು ಸಣ್ಣದಾಗಿ ಒಂದ್ ಕಡೆ ಎಲ್ಲೋ ನೀವು ಅದನ್ನ ಲೇಪ ಮಾಡಿಕೊಂಡು ಅದರಿಂದ ಯಾವುದೇ ರೀತಿಯಂತ ದುಷ್ಪರಿಣಾಮ ಆಗದೇ ಇದ್ರೆ, ಸ್ಕಿನ್ ಅದಕ್ಕೆ ಪ್ರತಿಕ್ರಿಯಿಸದೇ ಇದ್ದಾಗ ಮಾತ್ರ ನೀವು ಅದರೊಂದಿಗೆ ಮುಂದೆ ಹೋಗೋದು ಉತ್ತಮ. ಆದ್ರೆ ಬೇರೆ ಬೇರೆ ರೀತಿಯಂತ ಔಷಧಿಗಳ ಪ್ರಯೋಗ ಮಾಡುವವರಿದ್ದರೆ ಹತ್ತಿರದ ಆಯುರ್ವೇದ ತಜ್ಞ ವೈದ್ಯರ ಸಲಹೆಯನ್ನ ಪಡೆದುಕೊಂಡು ಮಾತ್ರ ಔಷಧಿಗಳನ್ನು ಬಳಸೋದು ಸೂಕ್ತ ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿ ಹೇಳಿದ್ರಿ ಡಾಕ್ಟ್ರೇ. ನಮ್ಮ ಹೆಣ್ಣು ಮಕ್ಕಳಿಗಾಗಿ ಸೌಂದರ್ಯ ಪ್ರಸಾಧನೆಯ ಬಗ್ಗೆ ತಿಳುವಳಿಕೆಯನ್ನು ಕೊಟ್ರಿ. ಮುಖ್ಯವಾಗಿ ಈ ಪ್ರಿಸರ್ವೇಟಿವ್ ಅನ್ನು ಬಳಸದೆ ಮತ್ತು ಕಲಬೇರಿಕೆಯನ್ನು ಬಳಸಬೇಡಿ ಅಂತ ನೀವು ನಮ್ಮ ಹೆಣ್ಣು ಮಕ್ಕಳಿಗೆ ತಿಳಿಸಿಕೊಟ್ರಿ. ಮನೆಯಲ್ಲಿರುವ ಮದ್ದುಗಳನ್ನೇ ನೀವು ಬಳಸಿ ನಿಮ್ಮ ಸೌಂದರ್ಯವನ್ನು ವೃದ್ಧಿಸಿಕೊಳ್ಳಿ, ಬೆಳೆಸಿಕೊಳ್ಳಿ ಅಂತ ಹೇಳಿದಿರಿ. ಇಲ್ಲಿಯವರೆಗೆ ಬಂದಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್. ನಮಸ್ಕಾರ ಮೇಡಮ್. ಪ್ರಿಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಮಲ್ಲಮ್ಮ ಬಿರಾದಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.